ಲ್ಯಾಂಪ್ನ ಸಮೂಹವನ್ನು ಸೀರೀಸ್ ಅಥವಾ ಪ್ಯಾರಲಲ್ ಆಗಿ ಜೋಡಿಸುವುದು. ಭಾಗ 2. ಕನೆಕ್ಟಿಂಗ್ ಲ್ಯಾಂಪ್ ಗ್ರೂಪ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಪಾರ್ಟ್ 2. ಲ್ಯಾಂಪ್ನ ಸಮೂಹವನ್ನು ಸೀರೀಸ್ ಅಥವಾ ಪ್ಯಾರಲಲ್ ಆಗಿ ಜೋಡಿಸುವುದು. ಭಾಗ 1ರಲ್ಲಿ ನಾವು ಸೀರೀಸ್ ಸರ್ಕ್ಯೂಟ್ನಲ್ಲಿ ಲ್ಯಾಂಪ್ ಅನ್ನು ಜೋಡಿಸುವ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಂಡೆವು. ಸೀರೀಸ್ ಸಂಪರ್ಕದಲ್ಲಿ ಎಲ್ಲಾ ಲ್ಯಾಂಪ್ಗಳು ಒಂದರ ನಂತರ ಒಂದು ಜೋಡಿಸಲ್ಪಟ್ಟಿರುತ್ತವೆ. ಅಲ್ಲಿ ಪ್ರತಿ ಲ್ಯಾಂಪ್ನಲ್ಲಿಯೂ ಕರೆಂಟ್ನ ಹರಿವು ಸಮಾನವಾಗಿರುತ್ತದೆ, ಆದರೆ ವೋಲ್ಟೇಜ್ನ ಹಂಚಿಕೆ ಬೇರೆ ಬೇರೆಯಾಗಿರುತ್ತದೆ ಎಂಬುದನ್ನು ನಾವು ನೋಡಿದೆವು. ಈ ಭಾಗದಲ್ಲಿ ನಾವು ಲ್ಯಾಂಪ್ ಅನ್ನು ಸಮಾನಾಂತರ ಅಂದರೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸುವ ಪ್ರಕ್ರಿಯೆ ಮತ್ತು ಸರಿಯಾದ ವೈರಿಂಗ್ನ ಮಹತ್ವವನ್ನು ತಿಳಿದುಕೊಳ್ಳುತ್ತೇವೆ. ವಿದ್ಯುತ್ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಕೆಲಸ ಪ್ರಾರಂಭಿಸುವ ಮುನ್ನ ಸೇಫ್ಟಿ ಶೂಸ್ ಬಳಸಿ. ಕೆಲಸ ಮಾಡುವಾಗ ಸರಿಯಾದ ಉಪಕರಣಗಳನ್ನು ಸರಿಯಾದ ಜಾಗದಲ್ಲಿ ಬಳಸಿ. ಮಲ್ಟಿಮೀಟರ್ ಅನ್ನು ಜಾಗರೂಕತೆಯಿಂದ ಬಳಸಿ. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ವಿವಿಧ ಲ್ಯಾಂಪ್ಗಳ ಸಮೂಹವನ್ನು ಜೋಡಿಸುವ ಸಮಯದಲ್ಲಿ ಕೆಲವು ಸಹಾಯಕ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳ ಅವಶ್ಯಕತೆ ಇರುತ್ತದೆ. ಕಾಂಬಿನೇಷನ್ ಪ್ಲೈಯರ್, ವೈರ್ ಸ್ಟ್ರಿಪ್ಪರ್, ನಿಯಾನ್ ಟೆಸ್ಟರ್, ಮಲ್ಟಿಮೀಟರ್, ಕೆಂಪು ಮತ್ತು ಕಪ್ಪು ಬಣ್ಣದ ವೈರ್, ಆಂಗಲ್ ಹೋಲ್ಡರ್, 2 ಪಿನ್ ಟಾಪ್, ಬೇರೆ ಬೇರೆ ವ್ಯಾಟ್ನ ಲ್ಯಾಂಪ್. ಈಗ ನಮಗೆ ಕೆಲಸ ಪ್ರಾರಂಭಿಸಲು ಅಗತ್ಯವಿರುವ ವಿಷಯಗಳು ತಿಳಿದಿರುವುದರಿಂದ ಬನ್ನಿ ಲ್ಯಾಂಪ್ಗಳನ್ನು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಒಂದು ಕೆಂಪು ವೈರ್ ತೆಗೆದುಕೊಳ್ಳಿ ಮತ್ತು ಅದನ್ನು ನಿಯಾನ್ ಟೆಸ್ಟರ್ ಸಹಾಯದಿಂದ ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಜೋಡಿಸಿ. ನಂತರ ಒಂದು ಕಪ್ಪು ವೈರ್ ತೆಗೆದುಕೊಳ್ಳಿ ಮತ್ತು ಅದನ್ನು ನಿಯಾನ್ ಟೆಸ್ಟರ್ ಸಹಾಯದಿಂದ ಆಂಗಲ್ ಹೋಲ್ಡರ್ನ ಇನ್ನೊಂದು ಟರ್ಮಿನಲ್ಗೆ ಜೋಡಿಸಿ. ಆಂಗಲ್ ಹೋಲ್ಡರ್ನಿಂದ ಜೋಡಿಸಿರುವ ಕೆಂಪು ವೈರ್ನ ಇನ್ನೊಂದು ತುದಿಯ ಇನ್ಸುಲೇಷನ್ ಅನ್ನು ವೈರ್ ಸ್ಟ್ರಿಪ್ಪರ್ ಸಹಾಯದಿಂದ ತೆಗೆದುಹಾಕಿ ಮತ್ತು ಅದನ್ನು ಮತ್ತೊಂದು ಕೆಂಪು ವೈರ್ಗೆ ಜೋಡಿಸಿ. ಇದೇ ರೀತಿ ಆಂಗಲ್ ಹೋಲ್ಡರ್ನಿಂದ ಜೋಡಿಸಲಾದ ಕಪ್ಪು ಬಣ್ಣದ ವೈರ್ನ ಇನ್ನೊಂದು ತುದಿಯ ಇನ್ಸುಲೇಷನ್ ಅನ್ನು ವೈರ್ ಸ್ಟ್ರಿಪ್ಪರ್ ಸಹಾಯದಿಂದ ತೆಗೆದುಹಾಕಿ ಮತ್ತು ಅದನ್ನು ಮತ್ತೊಂದು ಕಪ್ಪು ವೈರ್ನೊಂದಿಗೆ ಜೋಡಿಸಿ. ಮುಂದಿನ ಹಂತದಲ್ಲಿ ಕೆಂಪು ಮತ್ತು ಕಪ್ಪು ಬಣ್ಣದ ವೈರ್ಗಳ ಜೋಡಣೆಗಳನ್ನು ಎರಡನೇ ಆಂಗಲ್ ಹೋಲ್ಡರ್ನ ಟರ್ಮಿನಲ್ಗಳಿಗೆ ನಿಯಾನ್ ಟೆಸ್ಟರ್ ಸಹಾಯದಿಂದ ಜೋಡಿಸಿ. ಈಗ 2 ಪಿನ್ ಟಾಪ್ನಿಂದ ಜೋಡಿಸಲಾದ ಕಪ್ಪು ವೈರ್ ಅನ್ನು ಎರಡನೇ ಆಂಗಲ್ ಹೋಲ್ಡರ್ನಿಂದ ಬಂದ ಕಪ್ಪು ವೈರ್ನೊಂದಿಗೆ ಜೋಡಿಸಿ. ನಂತರ ಇದನ್ನು ಮೂರನೇ ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ನಿಯಾನ್ ಟೆಸ್ಟರ್ ಸಹಾಯದಿಂದ ಜೋಡಿಸಿ. ಅದರ ನಂತರ 2 ಪಿನ್ ಟಾಪ್ನಿಂದ ಜೋಡಿಸಲಾದ ಕೆಂಪು ವೈರ್ ಅನ್ನು ತೆಗೆದುಕೊಂಡು ಮತ್ತು ಅದನ್ನು ಎರಡನೇ ಆಂಗಲ್ ಹೋಲ್ಡರ್ನಿಂದ ಬಂದ ಕೆಂಪು ವೈರ್ನೊಂದಿಗೆ ಜೋಡಿಸಿ. ನಂತರ ಇದನ್ನು ಮೂರನೇ ಆಂಗಲ್ ಹೋಲ್ಡರ್ನ ಎರಡನೇ ಟರ್ಮಿನಲ್ಗೆ ನಿಯಾನ್ ಟೆಸ್ಟರ್ ಸಹಾಯದಿಂದ ಜೋಡಿಸಿ. ಈ ರೀತಿಯಾಗಿ 3 ಆಂಗಲ್ ಹೋಲ್ಡರ್ಗಳನ್ನು ಪ್ಯಾರಲಲ್ ಕ್ರಮದಲ್ಲಿ ಜೋಡಿಸಲಾಗಿದೆ. ಈಗ 3 ಆಂಗಲ್ ಹೋಲ್ಡರ್ನಲ್ಲಿ 100 ವ್ಯಾಟ್ನ ಲ್ಯಾಂಪ್ಗಳನ್ನು ಹಾಕಿ. ಮೊದಲು ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ ಮತ್ತು 2 ಪಿನ್ ಟಾಪ್ ಅನ್ನು 5 ಪಿನ್ ಸಾಕೆಟ್ಗೆ ಹಾಕಿ. ಸ್ವಿಚ್ ಆನ್ ಮಾಡಿ ಮತ್ತು ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು ಆಂಗಲ್ ಹೋಲ್ಡರ್ನ ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಸಂಪರ್ಕಿಸಿ. ನಂತರ ಮಲ್ಟಿಮೀಟರ್ನ ಡಿಸ್ಪ್ಲೇಯನ್ನು ನೋಡಿ, ಅದರಲ್ಲಿ 234 ವೋಲ್ಟ್ ಎಂದು ತೋರಿಸುತ್ತದೆ. ಈಗ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು ಇನ್ನೊಂದು ಆಂಗಲ್ ಹೋಲ್ಡರ್ನ ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಸಂಪರ್ಕಿಸಿ. ನಂತರ ಮಲ್ಟಿಮೀಟರ್ನ ಡಿಸ್ಪ್ಲೇಯನ್ನು ನೋಡಿ, ಅದರಲ್ಲಿ 234 ವೋಲ್ಟ್ ಎಂದು ತೋರಿಸುತ್ತದೆ. ಮೂರನೇ ಆಂಗಲ್ ಹೋಲ್ಡರ್ನಲ್ಲಿಯೂ ಕೂಡ 234 ವೋಲ್ಟ್ ಎಂದು ತೋರಿಸುತ್ತದೆ. ಒಂದು ವೇಳೆ ನೀವು 5 ಪಿನ್ ಸಾಕೆಟ್ ಅನ್ನು ಪರಿಶೀಲಿಸಿದರೆ ಅದರಲ್ಲೂ ಕೂಡ 234 ವೋಲ್ಟ್ ಎಂದು ತೋರಿಸುತ್ತದೆ. ಈಗ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ ಮತ್ತು 3 ಆಂಗಲ್ ಹೋಲ್ಡರ್ಗಳಲ್ಲಿ 200 ವ್ಯಾಟ್ನ ಲ್ಯಾಂಪ್ ಅನ್ನು ಸಂಪರ್ಕಿಸಿ. 3 ಆಂಗಲ್ ಹೋಲ್ಡರ್ಗಳಲ್ಲಿ ಪ್ರತ್ಯೇಕವಾಗಿ ವೋಲ್ಟೇಜ್ ಅಳೆದಾಗ ಪ್ರತಿಯೊಂದರಲ್ಲಿಯೂ 242 ವೋಲ್ಟ್ ಕಾಣಿಸುತ್ತದೆ ಮತ್ತು 5 ಪಿನ್ ಸಾಕೆಟ್ನಲ್ಲಿಯೂ ಕೂಡ 242 ವೋಲ್ಟ್ ಎಂದು ತೋರಿಸುತ್ತದೆ. ಈಗ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ಕರೆಂಟ್ಗೆ ಸೆಟ್ ಮಾಡಿ ಮತ್ತು ಕೊನೆಯ ಆಂಗಲ್ ಹೋಲ್ಡರ್ನ ಕೆಂಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ, ಇದರಲ್ಲಿ ಕರೆಂಟ್ 0.4 ಆಂಪಿಯರ್ ಎಂದು ತೋರಿಸುತ್ತದೆ. ಈಗ ಎರಡನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ, ಇದರಲ್ಲಿ ಕರೆಂಟ್ 1.2 ಆಂಪಿಯರ್ ಎಂದು ತೋರಿಸುತ್ತದೆ. ಇದರ ನಂತರ ಮೊದಲನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ, ಇದರಲ್ಲಿ ಕರೆಂಟ್ 2.3 ಆಂಪಿಯರ್ ಎಂದು ಕಾಣಿಸುತ್ತದೆ.
3 ಆಂಗಲ್ ಹೋಲ್ಡರ್ಗಳಲ್ಲಿ 100 ವ್ಯಾಟ್ನ ಲ್ಯಾಂಪ್ ಅನ್ನು ಹಾಕಿ ಮತ್ತು 2 ಪಿನ್ ಟಾಪ್ ಅನ್ನು 5 ಪಿನ್ ಸಾಕೆಟ್ನಲ್ಲಿ ಹಾಕಿ. ಇದರ ನಂತರ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ. ಮೊದಲನೇ ಲ್ಯಾಂಪ್ನ ವೋಲ್ಟೇಜ್ ಅನ್ನು ನೋಡಿ. ಮಲ್ಟಿಮೀಟರ್ನಲ್ಲಿ 245 ವೋಲ್ಟ್ ಎಂದು ತೋರಿಸುತ್ತದೆ. ಇದೇ ರೀತಿ ಎರಡನೇ ಮತ್ತು ಮೂರನೇ ಲ್ಯಾಂಪ್ನ ವೋಲ್ಟೇಜ್ ಅನ್ನು ನೋಡಿದಾಗ ಅವುಗಳಲ್ಲೂ ಕೂಡ 245 ವೋಲ್ಟ್ ಎಂದು ತೋರಿಸುತ್ತದೆ. 5 ಪಿನ್ ಸಾಕೆಟ್ನಲ್ಲೂ ಕೂಡ 245 ವೋಲ್ಟ್ ಎಂದು ತೋರಿಸುತ್ತದೆ. ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ಕರೆಂಟ್ಗೆ ಸೆಟ್ ಮಾಡಿ ಮತ್ತು ಕೊನೆಯ ಆಂಗಲ್ ಹೋಲ್ಡರ್ನ ಕೆಂಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಇದರಲ್ಲಿ ಕರೆಂಟ್ 0.4 ಆಂಪಿಯರ್ ಎಂದು ತೋರಿಸುತ್ತದೆ. ಈಗ ಎರಡನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಅದರಲ್ಲಿ ಕರೆಂಟ್ 0.6 ಆಂಪಿಯರ್ ಎಂದು ತೋರಿಸುತ್ತದೆ. ಇದರ ನಂತರ ಮೊದಲನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಅದರಲ್ಲಿ ಕರೆಂಟ್ 1.0 ಆಂಪಿಯರ್ ಎಂದು ತೋರಿಸುತ್ತದೆ. ಮುಂದಿನ ಹಂತದಲ್ಲಿ 3 ಆಂಗಲ್ ಹೋಲ್ಡರ್ನಲ್ಲಿ 60 ವ್ಯಾಟ್ನ ಲ್ಯಾಂಪ್ ಹಾಕಿ. 2 ಪಿನ್ ಟಾಪ್ ಅನ್ನು 5 ಪಿನ್ ಸಾಕೆಟ್ನಲ್ಲಿ ಹಾಕಿ ಮತ್ತು ಸ್ವಿಚ್ ಆನ್ ಮಾಡಿ. ಈಗ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ. ಮೊದಲನೇ ಲ್ಯಾಂಪ್ನ ವೋಲ್ಟೇಜ್ ಅನ್ನು ನೋಡಿ. ಮಲ್ಟಿಮೀಟರ್ನಲ್ಲಿ 249 ವೋಲ್ಟ್ ಎಂದು ತೋರಿಸುತ್ತದೆ. ಇದೇ ರೀತಿ ಎರಡನೇ ಮತ್ತು ಮೂರನೇ ಲ್ಯಾಂಪ್ನ ವೋಲ್ಟೇಜ್ ಅನ್ನು ನೋಡಿದಾಗ ಅವುಗಳಲ್ಲೂ ಕೂಡ 249 ವೋಲ್ಟ್ ಎಂದು ತೋರಿಸುತ್ತದೆ. ಕೊನೆಯ ಆಂಗಲ್ ಹೋಲ್ಡರ್ನ ಕೆಂಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ಈಗ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ಕರೆಂಟ್ಗೆ ಸೆಟ್ ಮಾಡಿ ಮತ್ತು ಕೊನೆಯ ಆಂಗಲ್ ಹೋಲ್ಡರ್ನ ಕೆಂಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಇದರಲ್ಲಿ ಕರೆಂಟ್ 0.1 ಆಂಪಿಯರ್ಗಿಂತಲೂ ಕಡಿಮೆ ತೋರಿಸುತ್ತದೆ. ಇದರ ನಂತರ ಎರಡನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಅದರಲ್ಲಿ ಕರೆಂಟ್ 0.2 ಆಂಪಿಯರ್ ಎಂದು ತೋರಿಸುತ್ತದೆ. ಕೊನೆಯದಾಗಿ ಮೊದಲನೇ ಆಂಗಲ್ ಹೋಲ್ಡರ್ನ ಕಪ್ಪು ವೈರ್ ಅನ್ನು ಮಲ್ಟಿಮೀಟರ್ನ ಕ್ಲಾಂಪ್ನಲ್ಲಿ ಹಾಕಿ. ನಂತರ ಡಿಸ್ಪ್ಲೇಯನ್ನು ನೋಡಿ. ಅದರಲ್ಲಿ ಕರೆಂಟ್ 0.6 ಆಂಪಿಯರ್ ಎಂದು ತೋರಿಸುತ್ತದೆ. ಲ್ಯಾಂಪ್ಗಳನ್ನು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸಿರುವುದರಿಂದ ಪ್ರತಿಯೊಂದು ಲ್ಯಾಂಪ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದಕ್ಕೆ ಪೂರ್ಣ ವೋಲ್ಟೇಜ್ ದೊರೆಯುತ್ತದೆ. ಇಂತಹ ಜೋಡಣೆಯು ಎಲ್ಲಾ ಲ್ಯಾಂಪ್ಗಳಲ್ಲಿ ಸಮಾನ ಮತ್ತು ಸ್ಥಿರವಾದ ಬೆಳಕನ್ನು ಖಚಿತಪಡಿಸುತ್ತದೆ. ಒಂದು ವೇಳೆ ಯಾವುದಾದರೂ ಒಂದು ಲ್ಯಾಂಪ್ ಹಾಳಾದರೂ ಕೂಡ ಉಳಿದ ಲ್ಯಾಂಪ್ಗಳು ಯಾವುದೇ ಅಡಚಣೆ ಇಲ್ಲದೆ ಉರಿಯುತ್ತಲೇ ಇರುತ್ತವೆ. ಈಗ ನಾವು ಲ್ಯಾಂಪ್ಗಳನ್ನು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಜೋಡಿಸುವ ಪ್ರಕ್ರಿಯೆಯ ಮುಖ್ಯ ಹಂತಗಳ ರಿವಿಷನ್ ಮಾಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಲ್ಯಾಂಪ್ಗಳನ್ನು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸುವ ಪ್ರಕ್ರಿಯೆ ಮತ್ತು ಸರಿಯಾದ ವೈರಿಂಗ್ನ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಲ್ಯಾಂಪ್ಗೆ ಪೂರ್ಣ ವೋಲ್ಟೇಜ್ ಸಿಗುತ್ತದೆ ಮತ್ತು ಒಂದು ವೇಳೆ ಯಾವುದಾದರೂ ಒಂದು ಲ್ಯಾಂಪ್ ಹಾಳಾದರೂ ಕೂಡ ಉಳಿದ ಲ್ಯಾಂಪ್ಗಳು ಸ್ವತಂತ್ರವಾಗಿ ಕೆಲಸ ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಪ್ಯಾರಲಲ್ ಕನೆಕ್ಷನ್ ಸ್ಥಿರವಾದ ಮತ್ತು ಸಮಾನವಾದ ಬೆಳಕನ್ನು ನೀಡುತ್ತದೆ ಎಂಬುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈಗ ನಿಮಗಾಗಿ ಒಂದು ಕೆಲಸ. ನಿಮ್ಮ ಮನೆಯಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸಲಾದ ಉಪಕರಣಗಳನ್ನು ಹುಡುಕಿ ಮತ್ತು ಅವುಗಳಲ್ಲಿ ಒಂದು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಉಳಿದವುಗಳ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸಿ.